ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ನಲ್ಲಿ ದೊಡ್ಡ ರಹಸ್ಯವೊಂದು ಬಯಲಾದರೆ ಏನಾಗಬಹುದು? ಶಾಸಕನಿಗೆ ವರ್ಷಿಣಿ ಮೇಲೆ ಅನುಮಾನವಿದ್ದರೂ ನಿಜವಾದ ಸತ್ಯ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇನ್ನೊಂದೆಡೆ ಅಜ್ಜು ಮತ್ತು ಪೂರ್ಣಿಮಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಾಗ ವಿಕ್ಕಿ ಜೊತೆಗಿನ ಗಲಾಟೆಯಲ್ಲಿ ಪೂರ್ಣಿಮಾಗೆ ಪೆಟ್ಟಾಗುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ಅಜ್ಜು ಮತ್ತು ಪೂರ್ಣಿಮಾ ಇಬ್ಬರು ಹತ್ತಿರವಾಗ್ತಾರೆ. ನಂತರ ವಿಕ್ಕಿ ಮತ್ತು ವರ್ಷಿಣಿ ಎಂಗೇಜ್ಮೆಂಟ್ ದಿನ ಬರುತ್ತೆ. ಸಿಎಂ ಮತ್ತು ಮಂತ್ರಿಗಳ ಬರುವಿಕೆಗಾಗಿ ಎಲ್ಲರೂ ಕಾಯುತ್ತಿರುತ್ತಾರೆ. ಆದರೆ ಅಷ್ಟರಲ್ಲೇ ಪೂರ್ಣಿಮಾ ಜೊತೆ ಅಜ್ಜು ಎಂಟ್ರಿ ಕೊಡ್ತಾನೆ. ಅಜ್ಜು ಯಾರು ಎಂಬ ಅಸಲಿ ಸತ್ಯ ಎಲ್ರಿಗೂ ಗೊತ್ತಾಗುತ್ತಾ? ಮುಂದೆ ಏನಾಗುತ್ತೆ ಎಂದು ಕಾದು ನೋಡಿ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಸೆಕ್ಯೂರಿಟಿ, ಇವರಿಬ್ರನ್ನ ಯಾರು ಒಳಗ್ ಬಿಟ್ಟಿದ್ದು? ಇದೊಂದು ರಾಯಲ್ ಪಾರ್ಟಿ. ಯಾರ್ಯಾರೋ ಹೇಗ್ ಒಳಗ್ ಬರಕ್ಕಾಗತ್ತೆ? ಪಾಪ ಅವನ ಹತ್ರ ಏನ್ ಕೇಳ್ತೀಯ? ನಾನೇ ಹೇಳ್ತೇನೆ. ನಮ್ಮಿಬ್ರ ಹತ್ರನು ಕೂಡ ಎಂಟ್ರಿ ಪಾಸ್ ಇದೆ. ವರ್ಷಿಣಿ, ಇವನು ಅದೇ ಹುಡುಗ ಅಲ್ವಾ? ಟೋಲಲ್ ಸಿಕ್ಕ ಅಚ್ಚು. ಯಾವ ಸ್ಪೆಷಲ್ ಇನ್ವಿಟೇಷನ್ ಸಿಕ್ಕಿದ್ಯೋ? ನಿನ್ನ ಯಾರು ಕರೆದಿರೋದು? ಪಕ್ಕ ಈ ಪಾಸಸ್ ಫೇಕ್. ಈ ಹುಡ್ಗ ಮತ್ತೆ ಇವಳು ಇಲ್ಲೇನೋ ಎಡ್ವರ್ಟ್ ಮಾಡಕ್ಕೆ ಬಂದಿದ್ದಾರೆ. ಹೌದು, ಈ ಪಾಸಸ್ ಫೇಕ್. ತೋರ್ಸು. ಸೆಕ್ಯೂರಿಟಿ, ಇಲ್ಲಿಗೆ ಬನ್ನಿ. ಈ ಪಾಸಸ್ ಚೆಕ್ ಮಾಡಿ. ಸರ್, ಇದು ಒರಿಜಿನಲ್ ಪಾಸ್. ನಿನ್ ಡ್ರಾಮಾ ಅತಿ ಆಯ್ತು. ನಿಜ ಹೇಳು, ಈ ಪಾಸಸ್ ನಿಂಗೆ ಹೇಗ್ ಸಿಕ್ತು? ಎಲ್ಲಿಂದನೋ ಕತ್ಕೊಂಡ್ ಬಂದಿರ್ತಾರೆ. ಇಲ್ಲ, ಇವ್ರಿಬ್ರನ್ನ ಇಂತ ರಾಯಲ್ ಇವೆಂಟ್ ಗೆ ಯಾರು ಕರೀತಾರೆ? ನಾನು ನಿಮ್ಮಿಬ್ರಿಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿಗೆ ನಿಮ್ಮಿಬ್ರನ್ನ ಮತ್ತೆ ನಿಮ್ಮ MLA ಅಪ್ಪನ್ನ ಎಕ್ಸ್ಪೋಸ್ ಮಾಡಕ್ ಬಂದಿದ್ದೀನಿ. ಇವತ್ತು ಈ ಜಾಗದಲ್ಲೇ. ಮರ್ಯಾದೆ ಕೊಟ್ಟು ಮಾತಾಡೋ. ಹೌ ಡೇರ್ ಯು! ಎಷ್ಟೋ ಧೈರ್ಯ ನಿನ್ಗೆ ಒಬ್ಬ ಜನಪ್ರತಿನಿಧಿ ಜೊತೆ ಹೀಗ್ ಮಾತಾಡೋಕೆ? ಪ್ರತಿನಿಧಿನ ಅಥವಾ ಜನರನ್ನ ಲೂಟಿ ಮಾಡೋ ಒಬ್ಬ ನಂಬರ್ 1 ಮೋಸ್ಗಾರ. ಇದ್ ನೋಡಿ, ಇದು ಯಾವ ಟೋಲ್ ಅಂತ, ಯಾವ ಕಾನೂನು ಅಡಿನಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ದೀರಾ? ಮತ್ತಿದ್ರಲ್ಲಿ ಬರೋ ದುಡ್ಡೆಲ್ಲ ನಿಮ್ಮ ಜೇಬ್ ಹೋಗ್ತಿದೆ. ಯಾವ ರೆಕಾರ್ಡ್ ಇಲ್ಲ, ರೆಸಿಪ್ಟ್ ಇಲ್ಲ, ಬರೀ ಗೂಂಡಾಗಿರಿ. ಅದಕ್ಕೆ ಸಿಸ್ಟಮ್ ನ ಸಪೋರ್ಟ್. ಮತ್ತೆ ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಲ್ವಾ? ನಿಮ್ ಅಂಡರ್ ಅಲ್ಲಿ ಇದೆಲ್ಲ ನಡೀತಿದೆ, ನಿಮ್ಗೆ ಗೊತ್ತಿಲ್ವಾ? ಅಥವಾ ನಿಮಗ್ ಸೇರ್ಬೇಕಾಗಿರೋ ಪಾಲು ಸಿಗ್ತಾ ಇದೆಯಾ? ಶಟ್ ಅಪ್. ಮೈಂಡ್ ಯುವರ್ ಲ್ಯಾಂಗ್ವೇಜ್. ವಾಯ್ಸು ಲೋ ಇರ್ಲಿ. ಯಾರ ಮುಂದೆ ಮಾತಾಡ್ತಿದ್ದೀರಾ ನಿಮಗ್ ಗೊತ್ತಿಲ್ಲ? ಹೌದಾ? ನೀನ್ ಹೇಗ್ ಹೇಳ್ತಿದ್ಯಾ ಅಂದ್ರೆ ನೀನೇ ಮಿನಿಸ್ಟರ್ ಅನ್ನೋ ತರ. ಹೌದು, ಮಿನಿಸ್ಟರ್. ಹ್ಯೂಮನ್ ರಿಸೋರ್ಸ್ ನ ಮಿನಿಸ್ಟರ್. ಆದಿತ್ಯ ಪ್ರತಾಪ್ ಸಿಂಗ್, ಮೆಂಬರ್ ಆಫ್ PMO ಕ್ಯಾಬಿನೆಟ್, ದ ಕ್ಯಾಬಿನೆಟ್ ಮಿನಿಸ್ಟರ್. ಕ್ಯಾಬಿನೆಟ್ ಮಿನಿಸ್ಟರ್ ಆದಿತ್ಯ ಪ್ರತಾಪ್ ಸಿಂಗ್. ಮತ್ತೆ ನೀನು ನಿನ್ ಮುಖ ನೋಡ್ಕೊಂಡಿದ್ಯಾ? ಕ್ಯಾಬಿನೆಟ್ ಮಿನಿಸ್ಟರ್ ಹೀಗ್ ಓಡಾಡ್ತಾರ? ಅದೇ 3 ದಿನದಿಂದ ಓಡಾಡ್ತಿದ್ಯಲ್ಲ. ಸೆಕ್ಯೂರಿಟಿನೂ ಇಲ್ಲ, ಕಾನ್ವಾಯೂ ಇಲ್ಲ. ನಿನಗ್ ಗೊತ್ತು ತಾನೆ ಅವ್ರ ಜೊತೆ 4 ಜನ ಆದ್ರೂ ಬಾಡಿ ಗಾರ್ಡ್ ಇರ್ತಾರೆ. ನಿನ್ ಮನ್ಸಿಗೆ ಬಂದಾಗ ಮಾತಾಡ್ತೀಯಾ? ಅದನ್ನೆಲ್ಲ ನಾವ್ ಒಪ್ಕೋಬೇಕಾ? ಸಾಕು ನಿಲ್ಸು ಅಚ್ಚು. ಸುಳ್ಳು ಹೇಳೋದಕ್ಕೂ ಒಂದ್ ಮಿತಿ ಅಂತ ಇರುತ್ತೆ. ಅಚ್ಚು, ನಂಗ್ ಗೊತ್ತು ನೀನೆಲ್ರನ್ನ ಎಕ್ಸ್ಪೋಸ್ ಮಾಡ್ಬೇಕಂತಿದ್ಯಾ, ಆದ್ರೆ ಇಷ್ಟು ದೊಡ್ಡ ಸುಳ್ಳು ಹೇಳೋದು ತಪ್ಪು. ಪೂರ್ಣಿಮಾ, ನಾನೇ ಕ್ಯಾಬಿನೆಟ್ ಮಿನಿಸ್ಟರ್. DM ಸರ್, ಇದೆಲ್ಲ ಏನ್ ಆಗ್ತಾ ಇದೆ? ಈ ಹುಡುಗ ನಮ್ ಮುಂದೆ ನಿಂತ್ಕೊಂಡು ಇಷ್ಟು ಸುಳ್ಳು ಹೇಳ್ತಾ ಇದ್ದಾನೆ. ನೀವು ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಾ? ಏನಾದ್ರೂ ಮಾಡಿ. ಏ ಹುಡ್ಗ, ನಿನಗ್ ಗೊತ್ತಿಲ್ಲ, ಇಷ್ಟೊಂದ್ ದೊಡ್ಡ ಸುಳ್ಳು ಹೇಳ್ತಿರೋದ್ರಿಂದ ಇಲ್ಲೇ ಈ ಕ್ಷಣದಲ್ಲೇ ಸೀದಾ ಜೈಲಿಗೆ ಹೋಗ್ತ್ಯಾ? ಆಕ್ಚುಲಿ ನಿಮಗ್ ಗೊತ್ತಿಲ್ಲ DM ಸಾಹೇಬ್ರೆ, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮೇಲೆ ಸುಳ್ಳು ಅಪವಾದ ಹೊರಿಸಿದ ಆರೋಪದ ಮೇಲೆ ನೀವು ನಿಮ್ ಕುರ್ಚಿನ ಕಳ್ಕೋಬಹುದು. ಇನ್ಫ್ಯಾಕ್ಟ್ ನೀವು
ಜೈಲ್ ಕೂಡ ಹೋಗ್ಬೋದು. ನನ್ನ ಯಾಮಾರ್ಸಕ್ ಬರ್ಬೇಡ ನೀನು. ನಂಗ್ ಬೆಳಿಗ್ಗೆ ಮಿನಿಸ್ಟರ್ ಆಫೀಸ್ ಇಂದ ಆದಿತ್ಯ ಪ್ರತಾಪ್ ಸಿಂಗ್ ಸೆಕ್ರೆಟರಿಯಿಂದ ಕಾಲ್ ಬಂದಿತ್ತು. ಅವರೇ ನಂಗೆ ಖುದ್ದಾಗಿ ಹೇಳಿದ್ದಾರೆ ಮಿನಿಸ್ಟರ್ ಸರ್ ಲೇಟ್ ಆಗಿ ಬರ್ತಾರೆ ಅಂತ. ಅದಕ್ಕೆ ನಾನು ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ. ನೀನೇ ನಿಜವಾದ ಆದಿತ್ಯ ಪ್ರತಾಪ್ ಸಿಂಗ್ ಅಂತ. ನೀವ್ ಬೇಕಾದ್ರೆ ಏನಾದ್ರೂ ಅನ್ಕೊಳ್ಳಿ, ನಾನಿಲ್ಲಿ ಯಾರಿಗೂ ಏನನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಹೇಳಿದ್ದು ಸರಿಯಾಗಿದೆ ಸರ್. ನಿಮ್ ಮುಂದೆ ಯಾರು ನಿಂತಿದಾರಲ್ಲ ಇವರೇನೆ ದ ಕ್ಯಾಬಿನೆಟ್ ಮಿನಿಸ್ಟರ್ ಆದಿತ್ಯ ಪ್ರತಾಪ್ ಸಿಂಗ್. ಮತ್ತೆ ನಾನಿವ್ರ ಸೆಕ್ರೆಟರಿ. ನೀನೇ ಇವ್ರ ನಿಜವಾದ ಸೆಕ್ರೆಟರಿ ಆಗಿದ್ರೆ ನಂಗೆ ಬೆಳಗ್ಗೆ ಯಾರಿಂದ ಕಾಲ್ ಬಂದಿದ್ದು? ನಂಗೆ ಕ್ಲಿಯರ್ ಆಗಿ ಹೇಳಿದ್ರು ಆದಿತ್ಯ ಪ್ರತಾಪ್ ಸಿಂಗ್ ಅವರು ಲೇಟ್ ಆಗಿ ಬರ್ತಾರೆ ಅಂತ. ಮತ್ತೆ ಈ ಟೈಮ್ ಅಲ್ಲಿ ಇಲ್ಲಿ ಆದಿತ್ಯ ಪ್ರತಾಪ್ ಸಿಂಗ್ ಅವರಾಗಕ್ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ. ನನಗೆ ನೀವಿಬ್ರು ಫೇಕ್ ಅಂತ ಅನಿಸ್ತಾ ಇದೆ. ಮೊದ್ಲು ನಾನು ಹೀಗೆ ಯಾಮಾರ್ಬಿಟ್ಟಿದ್ದೆ. ನಿಮ್ಮಿಬ್ಬರನ್ನು ನೋಡ್ತಿದ್ರೆ ನಂಬರ್ 1 ಜೋಕರ್ ತರ ಇದ್ದೀರಾ, ಯಾವ್ದೋ ಫೇಕ್ ಆಫೀಸರ್ಗಳ ತರ. ಪಕ್ಕ ನೀವು ಫೇಕ್ ಸೆಕ್ರೆಟರಿ ಆಗಿ ಜೊತೆಗೆ ಫೇಕ್ ಮಿನಿಸ್ಟರ್ ಆಗಿ ಏನೋ ದೊಡ್ಡ ಸ್ಕ್ಯಾಮ್ ಮಾಡೋಕೆ ಬಂದಿದ್ದೀರಾ. ಸಿಎಂ ಸರ್ ಮತ್ತೆ ಕ್ಯಾಬಿನೆಟ್ ಮಿನಿಸ್ಟರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರ ವಿರುದ್ಧ ಏನೋ ದೊಡ್ಡ ಷಡ್ಯಂತ್ರನೇ ನಡೆಸ್ತಾ ಇದ್ದೀರಾ. ಯಾಕೆ ಶಾಕ್ ಆಯ್ತಾ? ಇನ್ನು ಜಾಸ್ತಿ ಶಾಕ್ ಆಗತ್ತೆ, ಯಾಕಂದ್ರೆ ನಿಜವಾದ ಕ್ಯಾಬಿನೆಟ್ ಮಿನಿಸ್ಟರ್ ನಾನೇ. ಸಾಕ್ ನಿಲ್ಸು. ಜಾಸ್ತಿ ಆಯ್ತು ನಿಂದು. ಇನ್ಸ್ಪೆಕ್ಟರ್ ಮತ್ತೆ SP ಎಲ್ಲಿ? ಅವ್ರನ್ನ ಬೇಗ ಕರೀರಿ. ಇವ್ನ ಮೊದ್ಲು ಒದ್ದು ಹೊರಗಡೆ ಹಾಕ್ಲಿ. ಅಪ್ಪ ನೀವ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ನಾನು ಈಗ್ಲೇ ಕರಿತೀನಿ. ಮೂರ್ತಿ ಅವರೇ, ಸರಿಯಾಗಿ ಚೆಕ್ ಮಾಡಿ. ಹಾ ಸರಿ ಸರ್. ಈ SP ಏನಿಗೆ ಫೋನ್ ಎತ್ತುತ್ತಾ ಇಲ್ಲ? ಮೂರ್ತಿ ಅವ್ರಿಗೊಂದ್ಸಲ ಕಾಲ್ ಮಾಡ್ತೀನಿ. ಯಾರ್ದು ಫೋನು ಮೊದಲು ನೋಡಿ. ವಿಕ್ಕಿ ಅವ್ರು ಕಾಲ್ ಮಾಡಿದ್ದಾರೆ. ಹಾ ವಿಕ್ಕಿ ಸರ್ ಹೇಳಿ. ಮೂರ್ತಿ ಅವರೇ ಎಲ್ಲಿದ್ದೀರಾ? SP ಸರ್ಗೆ ಫೋನೇ ಹೋಗ್ತಿಲ್ಲ. ಎಲ್ಲಿದ್ದೀರಾ ನೀವಿಬ್ರು? ಕಮಿಷನರ್ ಹತ್ರ ಮಾತಾಡ್ತಿದ್ವಿ. ಏನ್ ವಿಷಯ ಅಂತ ಹೇಳಿ. ಅಯ್ಯೋ, ಎಲ್ಲಾ ಕೆಲ್ಸನ ಬಿಟ್ಟು ಮೊದ್ಲು ಒಳಗ್ ಬನ್ನಿ. ಆ ಹುಡ್ಕ ಇದ್ನಲ್ಲ, ಅವನು ಫೇಕ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಒಳಗ್ ನುಗ್ಗಿದ್ದಾನೆ. ಮತ್ತೆ ಅವನ ಜೊತೆ ಇನ್ನೊಬ್ರನ್ನ ಯಾರನ್ನೋ ಕರ್ಕೊಂಡ್ ಬಂದಿದ್ದಾನೆ. ಇವರಿಬ್ರು ನಾಟಕ ಆಡ್ಕೊಂಡು ತಮಾಷೆ ಮಾಡ್ತಿದ್ದಾರೆ. ಬೇಗ ಬನ್ನಿ ಇಬ್ರು. ಸರಿ ಸರ್, ಈಗಲೇ ಬರ್ತೀವಿ. ಓಕೆ ಏನಾಯ್ತು ಸರ್? ಯಾರೋ ಮಿನಿಸ್ಟರ್ ಅಂತ ಹೇಳ್ಕೊಂಡ್ ಬಂದಿದ್ದಾನಂತೆ. ಹೌದಾ? ನಡಿ ನೋಡೋಣ. ಹಾ ಸರ್, ನಡಿ. ಏನ್ ಯೋಚನೆ ಮಾಡ್ತಿದ್ಯಾ? ಈಗ ಏನಾದ್ರೂ ಬೇಜಾರಾಗ್ತಿದ್ಯಾ? ಯಾರಿಗೋಸ್ಕರ ನನಗ್ ಮೋಸ ಮಾಡಿದ್ಯೋ? ನಾನು ಅವನ್ಗಿಂತ ಮೇಲಿನ ಸ್ಥಾನದಲ್ಲಿದ್ದೀನಿ ಅಂತ. ನೀನ್ ಏನ್ ಅನ್ಕೊಂಡೆ? ನೀನ್ ಕ್ಯಾಬಿನೆಟ್ ಮಿನಿಸ್ಟರ್ ಅನ್ನೋದನ್ನ ನಾನ್ ನಂಬ್ತೀನಿ ಅಂತನಾ? ನೀನ್ ನನಗ್ ಇರಿಟೇಟ್ ಮಾಡಕ್ಕೆ ಹೀಗ್ ಮಾಡ್ತಿದ್ಯಾ ಅಲ್ವಾ? ನೀನ್ ನನಗ್ ಯಾರು ಅಂತ? ನಿನಗೆ ಇರಿಟೇಟ್ ಮಾಡೋದಿಕ್ಕೆ ನಾನ್ ಇಷ್ಟೆಲ್ಲ ಮಾಡೋದಿಕ್ಕೆ. ಇನ್ಫ್ಯಾಕ್ಟ್ ನಂಗ್ ನಿನ್ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ಲ. ಆದ್ರೆ ನಾನೊಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇಲ್ಲಿ ತಪ್ಪು ಮಾಡಿರೋ ಯಾರನ್ನು ನಾನ್ ಬಿಡಲ್ಲ. ಮತ್ತೆ ಅದರಲ್ಲಿ ನೀನು ಕೂಡ ಸೇರ್ಕೊಂಡಿದ್ಯಾ. ಏಯ್ ಸಾಕು, ತುಂಬಾ ಜಾಸ್ತಿ ಆಯ್ತು ನಿನ್ ನಾಟಕ. ಈಗ ಡೈರೆಕ್ಟ್ ಆಗಿ ಒಳಗೆ ಹೋಗ್ತೇನೆ ನೀನು, ಅರ್ಥ ಆಯ್ತಾ? ಅಯ್ಯೋ ನಿನ್ನ ಹೋಗು. ಈಗ ನಿನ್ ನಿಜವಾದ ಬಣ್ಣ ಬಯಲಾಗತ್ತೆ. ಸಾಕು, ಜಾಸ್ತಿ ಆಯ್ತು ನಿಮ್ ನಾಟಕ. ಈಗ ಬಾಯಿ ಮುಚ್ಕೊಂಡು ನಿಜ ಹೇಳಿ, ನೀವಿಬ್ರು ಯಾರು ಅಂತ. ನೀವಿಬ್ರು ನಿಜವಾಗ್ಲೂ ಏನ್ ಮಾಡ್ಕೊಂಡಿದ್ದೀರಾ ಹೇಳಿ. ನಾನು ಹೇಳ್ತಿದ್ದೀನಲ್ಲ, ನಾನು ಆದಿತ್ಯ ಪ್ರತಾಪ್ ಸಿಂಗ್. ನಾನು ಯಾರಿಗೂ ಏನನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಸುಮ್ನಿದ್ರೆ ಸರಿ, ಇಲ್ಲ ನಮ್ಮ SP ಸರ್ ನಿನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡೋದ್ರ ಮೊದಲು SP ಅವ್ರ ಅರೆಸ್ಟ್ ಮಾಡಿ. ಹಾಗೆ ಇನ್ಸ್ಪೆಕ್ಟರ್ ಸರ್, ನಿಮ್ಗೆ ನಿಮ್ ಕೆಲಸ ಇಷ್ಟ ಇದ್ದು ಸಸ್ಪೆಂಡ್ ಆಗ್ಬಾರ್ದು ಅಂತಿದ್ರೆ ಮೊದಲು ಅವರನ್ನ ಅರೆಸ್ಟ್ ಮಾಡಿ. ಅವರು ಒಂದು ಹುಡುಗಿನ ತಳ್ಳಿದ್ದಾರೆ, ಆಕೆಗೆ ಅವಮಾನ ಮಾಡಿದ್ದಾರೆ. ಏಯ್, ನೀನ್ ನನಗ್ ಡ್ಯೂಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ಯಾ? ಸರ್, ಕಮಿಷನರ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಕಮಿಷನರ್ ಸರ್. ಹಲೋ ಜೈನ್ ಸರ್. ವೆನ್ಯೂನಲ್ಲಿ ಏನ್ರಿ ಅದು ಸಮಸ್ಯೆ? ನಿಮ್ಗೂ ಗೊತ್ತಾಗೋಯ್ತಾ ಸರ್? ಸರ್, ನಿಮ್ಗೆ ಈಗಷ್ಟೇ ರಿಪೋರ್ಟ್ ಮಾಡೋಣ ಅಂತಿದ್ದೆ. ಇಲ್ಲೊಬ್ಬ ವ್ಯಕ್ತಿ ಫೇಕ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಬಂದಿದ್ದಾನೆ, ಮತ್ತೆ ಇನ್ನೊಬ್ರು ಅವ್ನ್ ಸೆಕ್ರೆಟರಿ ಆಗಿ ಬಂದಿದ್ದಾರೆ. ವಾಟ್ ಸರ್, ನನಗನ್ನಿಸ್ತಿದೆ ಇವರಿಬ್ರು ಫ್ರಾಡ್ ಅಂತ. ಫಿಲಿಂ ಅವ್ರ ತರ ನಾಟಕ ಮಾಡ್ತಿದ್ರು, ಅದಕ್ಕೆ ನಾವಿಬ್ರು ಅರೆಸ್ಟ್ ಮಾಡ್ತಾ ಇದೀವಿ. ನೀವ್ ಏನ್ರಿ ಹೇಳ್ತಾ ಇದ್ದೀರಾ? ಈ ಫಂಕ್ಷನ್ ಕ್ಯಾಬಿನೆಟ್ ಮಿನಿಸ್ಟರ್ ಬರ್ತಾರೆ ಅಂತಾನೆ ಫೇಕ್ ಆಗಿ ಬಂದಿದ್ದಾರೆ ಅಂದ್ರೆ ಏನ್ರಿ ಅರ್ಥ? ಸರ್, MLA ಸಾಹೇಬ್ರು ಮತ್ತೆ DM ಸಾಹೇಬ್ರು ಕೂಡ ಕನ್ಫರ್ಮ್ ಮಾಡಿದ್ದಾರೆ, ಅವ್ರು ನಿಜವಾದವರಲ್ಲ, ಫೇಕ್ ಅಂತ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹಾಗಿದ್ರೆ ಅಸ್ಲಿ ಯಾರು? ಸರ್, ಅವರಂತೂ ಇನ್ನು ದೇವ್ಗಳಿಗೆ ಬಂದಿಲ್ಲ. ಏನ್ರಿ ಹೇಳ್ತಾ ಇದ್ದೀರಾ?
ಅವ್ರು 3 ದಿವಸದಿಂದ ದೇವಗಢಲ್ಲೇ ಇದ್ದಾರೆ. ಏನು? ನನಗೆ ಸಿಎಂ ಸಾಹೇಬ್ರು ಫೋನ್ ಮಾಡಿದ್ರು. ಅವ್ರ ಪ್ಲೇನ್ ಈಗಷ್ಟೇ ಲ್ಯಾಂಡ್ ಆಗಿದೆ. ಅರ್ಧ ಗಂಟೆಲಿ ವೆನ್ಯೂನಲ್ಲಿ ಇರ್ತಾರೆ. ಅಲ್ಲೇನು ಸಮಸ್ಯೆ ಮಾಡ್ಕೋಬೇಡಿ. ಸೊ ನಾನೇನ್ ಮಾಡ್ಬೇಕು ಸರ್? ನಾನು 10 ನಿಮಿಷದಲ್ಲಿ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಏನು ಆಕ್ಷನ್ ತಗೋಬೇಡಿ. ಓಕೆ ಸರ್. ಜೈ ಹಿಂದ್ ಸರ್. ಏನಾಯ್ತು ಎಸ್ ಪಿ? ಯಾಕಿನ್ನು ಅರೆಸ್ಟ್ ಮಾಡಿಲ್ಲ ಇವನ್ನ? ಅಯ್ಯೋ ಸರ್, ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಒಂದ್ ವೇಳೆ ಅವರೇ ನಿಜವಾದ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರೆ? ಅದೆಲ್ಲ ಹೇಗಾಗೋಕ್ ಸಾಧ್ಯ? ಫೇಕ್ ಇವನು. ನೀವು ಸ್ವಲ್ಪ ಸುಮ್ನಿರಿ ಸರ್. ಕಮಿಷನರ್ ಸರ್ ಬರ್ತಾ ಇದಾರೆ, ಸಿಎಂ ಸರ್ ಕೂಡ. ಈಗ ನಿಮ್ ಮಾತ್ ಕೇಳ್ಕೊಂಡು ಅವ್ರ ಮುಂದೆ ನಾನು ದಡ್ಡ ಆಗೋದಕ್ಕೆ ಇಷ್ಟ ಇಲ್ಲ. ಏನೋ ತಲೆ ಇಲ್ದವ್ನೆ, ನನ್ ಕಾಲಿಗೆ ಬೀಳ್ತೀಯ ನೀನು, ಮತ್ತೆ ಆರ್ಡರ್ ಬೇರೆಯವ್ರದ್ ಕೇಳ್ತೀಯ. ಅಯ್ಯೋ ನಿಮ್ದೇನ್ ಸರ್, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಪದವಿ ಹೋದ್ರೆ ನೀವಂತೂ ಮನೇಲಿ ಕೂತ್ಕೊಂಡ್ಬಿಡ್ತೀರಾ. ಆದ್ರೆ ನಾನ್ ಜೀವನ ಪೂರ್ತಿ SP ಆಗೇ ಇರ್ಬೇಕು. ನೀವೊಬ್ಬ ಲೋಕಲ್ MLA ಅವರಲ್ವಾ? ದೊಡ್ಡದಾಗ ಬಂದ್ಬಿಟ್ರು ರಾಜಕೀಯದಲ್ಲಿ ಗೂಂಡಾಗಿರಿ ಮಾಡೋದಕ್ಕೆ. ಏನ್ ತಮಾಷೆ ನಡೀತಿದೆ ಇಲ್ಲಿ? ಯಾರ್ಯಾರು ಇಲ್ಲಿ ಒಳಗ್ ಬರ್ತೀಯಾರಲ್ಲ, ನಿಮ್ಗಳಿಗೆಲ್ಲ ಯಾರು ಪಾಸ್ ಕೊಟ್ಟಿರೋದು? ಕ್ಯಾಬಿನೆಟ್ ಮಿನಿಸ್ಟರ್ ನಮ್ಮನ್ನ ಕರೆದಿರೋದು. ಜೈ ಹಿಂದ್ ಸರ್. ಜೈ ಹಿಂದ್ ಸರ್, ಸಿಚುವೇಶನ್ ಹೇಗಿತ್ತಂದ್ರೆ? ಹಲೋ ಕಮಿಷನರ್ ಸರ್, ಹೇಗಿದ್ದೀರಾ? ಜೈ ಹಿಂದ್ ಸರ್. ಜೈ ಹಿಂದ್ ಸರ್. ಜೈ ಹಿಂದ್ ಸರ್. 2 ನಿಮಿಷಗಳ ಎಕ್ಸೈಟಿಂಗ್ ಎಪಿಸೋಡ್ಗಳ ಈ ಸೂಪರ್ ಹಿಟ್ ಶೋನ ಎಂಜಾಯ್ ಮಾಡಿ ಕೇವಲ ಕುಕು ಟಿವಿಯಲ್ಲಿ. ಈಗಲೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ಫ್ರೀ ಟ್ರಯಲ್ ಆರಂಭಿಸಿ.